ಈ ನಡುವೆ ಸುಮಲತಾ ಅವರ ವಿಶ್ವಾಸವನ್ನು ಗಳಿಸೋದಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಇವತ್ತು ಸುಮಲತಾ ಅವರನ್ನ ಭೇಟಿಯಾಗ್ತಾ ಇದ್ದಾರೆ ಕುಮಾರಸ್ವಾಮಿ. ಮಂಡ್ಯ ಲೋಕಸಭಾ ಕದನದಲ್ಲಿ ಸಂಸದೆ ಸುಮಲತಾ ಅವರ ನಡೆ ಇನ್ನೂ ಸಸ್ಪೆನ್ಸ್. 3ನೇ ತಾರೀಕೇನೋ ತೀರ್ಮಾನ ತಗೋತೀನಿ ಅಂತ ಅವರು ಹೇಳಿದ್ದಾರೆ. ಈ ನಡುವೆ ಸುಮಲತಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಕುಮಾರಸ್ವಾಮಿ. ಮಧ್ಯಾಹ್ನ 3 ಗಂಟೆಗೆ ಸುಮಲತಾ ಅವರನ್ನ ಭೇಟಿ ಆಗ್ತಾರೆ ಕುಮಾರಸ್ವಾಮಿ. ಬೆಂಗಳೂರಿನ JP ನಗರದಲ್ಲಿ ಏನು ಅವ್ರ ಮನೆ ಇದೆ, ಅಲ್ಲಿ ಹೋಗಿ ಅವ್ರನ್ನ ಭೇಟಿ ಆಗ್ತಾರೆ. ಮಂಡ್ಯದಲ್ಲಿ ನನಗೆ ಬೆಂಬಲ ಕೊಡಿ ಅಂತ ಕೇಳ್ಕೊತಾರೆ. ಈ ಹಿಂದೆ ಕುಮಾರಸ್ವಾಮಿ ಅವರು ಹೇಳಿದರು, ಅಂಥ ಸಂದರ್ಭ ಬಂದರೆ ನಾನು ಖಂಡಿತ ಸುಮಲತಾ ಅವ್ರನ್ನ ಭೇಟಿ ಆಗ್ತೀನಿ, ನನಗೇನು ಅವರು ಶತ್ರು ಏನಲ್ಲ ಅಂತೆಲ್ಲ ಮಾತನಾಡಿದರು. ಅದರ ಪ್ರಕಾರವಾಗಿ ಈಗ ಕುಮಾರಸ್ವಾಮಿ ಅವರು ಸುಮಲತಾ ಅವರನ್ನ ಇವತ್ತು ಭೇಟಿ ಆಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಎಸ್ ಮಸೂದ್, ಇಬ್ಬರ ಭೇಟಿ ಎಷ್ಟು ಗಂಟೆಗೆ ನಿಗದಿಯಾಗಿದೆ? ಸುಮಲತಾ ಅವರ ಮನಸ್ಥಿತಿ ಹೇಗೆ? ಈಗ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡುವಂತಹ ಸಾಧ್ಯತೆ ಇದೆಯಾ ಇಲ್ವಾ? ಅರವಿಂದ್, 3 ಗಂಟೆಗೆ ಕುಮಾರಸ್ವಾಮಿ ಅವರು ಸುಮಲತಾ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಈ 5 ವರ್ಷಗಳಲ್ಲಿ ಸಾಕಷ್ಟು ಜಟಾಪಟಿಗಳು, ಸಂಘರ್ಷಗಳು, ಆರೋಪ ಪ್ರತ್ಯಾರೋಪಗಳು ಇಬ್ಬರ ನಡುವಿನ ಕೂಡ ನಡೆದು ಹೋಗಿದೆ. ಮಂಡ್ಯ ಭಾಗದಲ್ಲೂ ಕೂಡ ಸುಮಲತಾ ಅವರ ಬೆಂಬಲಿಗರಾಗಲಿ, ಅಂಬರೀಷ್ ಅಭಿಮಾನಿಗಳಾಗಲಿ, ಜೊತೆಗೆ JDS ಕಾರ್ಯಕರ್ತರು, JDS ಮುಖಂಡರು ಅವ್ರ ನಡುವೆ ಕೂಡ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಆಗಿದ್ದಾವೆ. ಈಗ ಏಕಾಏಕಿ BJP ಕಾರಣಕ್ಕಾಗಿ, ಜೊತೆಗೆ ಮೈತ್ರಿ ಕಾರಣಕ್ಕಾಗಿ ಅವ್ರನ್ನ ಬೆಂಬಲಿಸಬೇಕು, ಅವ್ರ ಪರ ಪ್ರಚಾರ ಮಾಡಬೇಕು ಅನ್ನುವಂಥ ವಿಚಾರ ಬಂದಾಗ ಸಡನ್ ಆಗಿ ತೀರ್ಮಾನ ತೆಗೆದುಕೊಳ್ಳೋದಕ್ಕಾಗಲ್ಲ. ಈಗ ಅವರು BJPಗೆ ಬೆಂಬಲ ಅಷ್ಟೇ ಕೊಟ್ಟಿರುವಂಥದ್ದು. ಸುಮಲತಾ ಅವರು BJP ಟಿಕೆಟ್ ಕೇಳಿದ್ರು, ಟಿಕೆಟ್ ಕೈ ತಪ್ಪಿದೆ. ಈ ಮಧ್ಯೆ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಕಣಕ್ಕಿಳಿದಿದ್ದಾರೆ. ಈಗ ಅವ್ರನ್ನ ಬೆಂಬಲಿಸಬೇಕಾ, ತಟಸ್ಥದಲ್ಲಿ ಇರಬೇಕಾ, ಅಥವಾ ಪಕ್ಷೇತರ ಸ್ಪರ್ಧೆ ಮಾಡಬೇಕಾ, ಈ ಒಂದು ತೀರ್ಮಾನ ತೆಗೆದುಕೊಳ್ಳುವಂತಹ ಗೊಂದಲದಲ್ಲಿ, ಇಕ್ಕಟ್ಟಿನಲ್ಲಿ ಸುಮಲತಾ ಅವರು ಇದ್ದಾರೆ. ಏಪ್ರಿಲ್ 3ನೇ ತಾರೀಕು ತೀರ್ಮಾನ ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಭೇಟಿ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಕುಮಾರಸ್ವಾಮಿ ಅವ್ರ ಕಡೆಯಿಂದ ಕದನ ವಿರಾಮ ಘೋಷಣೆ ಆಗಿದೆ, ಯಾವುದೇ ವೈಷಮ್ಯ, ರಾಜಕೀಯ ಸಂಘರ್ಷ ಇಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ. ಆದರೆ ಸುಮಲತಾ ಅವ್ರ ಕಡೆಯಿಂದ ಯಾವ ನಡೆ ಇರುತ್ತೆ ಅಂತ ಕಾದು ನೋಡಬೇಕು. ಮಂಡ್ಯ ಭಾಗದ ಜನತೆ, ಮಂಡ್ಯ ಭಾಗದ ಅಭಿಮಾನಿಗಳನ್ನು ಕೂಡ ಅವ್ರು ನೋಡಬೇಕು, ಅವರ ಭಾವನೆಗಳಿಗೂ ಕೂಡ ಬೆಲೆ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿ ಈ ಭೇಟಿ ಸಂದರ್ಭದಲ್ಲಿ ಏನ್ ಭರವಸೆ ಕೊಡ್ತಾರೆ ಅಂತ ಕಾದು ನೋಡಬೇಕು. BJPಯಲ್ಲಿ ಅವರು ಉಳ್ಕೋಬೇಕು ಅಂತಂದ್ರೆ ಅನಿವಾರ್ಯವಾಗಿ ಮೈತ್ರಿ ಧರ್ಮ ಪಾಲನೆ ಮಾಡಲೇಬೇಕಾಗುತ್ತೆ. ಇಲ್ಲ BJPಯಿಂದ ಸ್ವಲ್ಪ ಅಂತರ ಕಾಯ್ದುಕೋಬೇಕು, ಪಕ್ಷೇತರ ಸ್ಪರ್ಧೆ ಮಾಡಬೇಕು ಅನ್ನುವಂಥ ತೀರ್ಮಾನ ತೆಗೆದುಕೋಬೇಕು ಅಂದ್ರೆ ಕುಮಾರಸ್ವಾಮಿ ವಿರುದ್ಧ ಅವರು ನಿಲ್ಲೋ ಸಾಧ್ಯತೆ ಇದೆ. ಬೆಂಬಲನೂ ಇಲ್ಲ, ಜೊತೆಗೆ ನ್ಯೂಟ್ರಲ್ಲೂ ಇಲ್ಲ, ಪಕ್ಷೇತರ ಸ್ಪರ್ಧೆ ಮಾಡುವ ತೀರ್ಮಾನ ಕೂಡ ಆಗಬಹುದು. ಆದ್ರೆ ಯಾವುದು ಅನ್ನುವಂಥದ್ದು ಇನ್ನೂ ಕೂಡ ತೀರ್ಮಾನ ಅವರೇ ಖುದ್ದು ಮಾಡ್ಕೊಂಡಂಗಿಲ್ಲ. ಅವ್ರ ಆಪ್ತರ ಜೊತೆ ಇವತ್ತು ನಾಳೆ ಚರ್ಚೆ ಮಾಡ್ತಾ ಇದ್ದಾರೆ. ನಂತರ ಏಪ್ರಿಲ್ 3ನೇ ತಾರೀಕಿನ ಹೊತ್ತಿಗೆ ಒಂದು ಸ್ಪಷ್ಟತೆಗೆ ಬರ್ತಾರೆ. ಅರವಿಂದ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ.